ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ, ಎಲ್ಲರೂ ಕಡಲೆ ಮನೆಯಲ್ಲಿ ಮಾಡ್ತೀರಿ ಸಾಮಾನ್ಯವಾಗಿ. ನಾವಿಲ್ಲೀಗ ಬೀಟ್ರೂಟ್ ಮತ್ತು ಕಡಲೆ ಹಾಕಿ ಒಂದು ಸುಕ್ಕವನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ. ಇದಕ್ಕೆ ಕಡಲೆಯನ್ನು ಬೇಯಿಸಿಕೊಳ್ಬೇಕು, ಒಂದು 2 ವಿಷಲ್ ಹಾಕಿಸಿಕೊಳ್ಬೇಕು. ಬೀಟ್ರೂಟ್ ಮತ್ತು ಇದಕ್ಕೆ ಬೇಕಾಗುವಂಥ ಒಂದು ಮಿಕ್ಸಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು ಇದು ಕುಮಟೆ ಮೆಣಸು, 1 ಚಮಚ ಜೀರಿಗೆ ಮತ್ತು 1-2 ಚಮಚ ಆಗುವಷ್ಟು ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಮತ್ತು ಇಲ್ಲಿ ಫ್ರೈ ಮಾಡುವಾಗ ಹಾಕಲಿಕ್ಕೆ ಈ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಕಡಲೆಯನ್ನು ಹೀಗೆ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡುವ. 1-2 ವಿಷಲ್ ಆಗಬೇಕು. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡುವ. ಒಂದು ಗ್ಲಾಸ್ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. 2 ವಿಷಲ್ ಆಗಲಿ. ಇದು ಮಸಾಲೆಯನ್ನು ಫ್ರೈ ಮಾಡಿಕೊಳ್ಳುವ. ಒಂದು ಬಾಣಲೆಯನ್ನು ತೆಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಇದಿಷ್ಟನ್ನು ಹೀಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡಿಕೊಳ್ಳುವ. ಅದು ಮೆಣಸೆಲ್ಲ ಉಬ್ಬಿ ಬರಬೇಕು ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆಗಲಿ. ಹಾಕಿದ್ದು ಫ್ರೆಂಡ್ಸ್, ಮೆಣಸೆಲ್ಲ ಉಬ್ಬಿ ಬಂತು. ಇದನ್ನು ಆಫ್ ಮಾಡಿಕೊಳ್ಳುವ. ಇನ್ನು ಮತ್ತು ಇದೇ ಬಾಣಲೆಯಲ್ಲಿ ಸ್ವಲ್ಪ ಕಾಯನ್ನು ಫ್ರೈ ಮಾಡಿಕೊಳ್ಳುವ. ಇದನ್ನು ಬೇರೆ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರುಳ್ಳಿಯನ್ನು ಹಾಕಿಕೊಳ್ಳುವ. ನೀರುಳ್ಳಿ ಅದು ಸ್ವಲ್ಪ ಫ್ರೈ ಆಗಲಿ. ನಾನಿಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಉಳಿಸಿಕೊಂಡಿದ್ದೇನೆ. ಅದನ್ನು ಮತ್ತೆ ಬೀಟ್ರೂಟನ್ನು ಬೇಯಿಸುವಾಗ ಅದನ್ನು ಒಗ್ಗರಣೆಗೆ ಹಾಕಿಕೊಳ್ಳುವ. ಇದೀಗ ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇದೀಗ ಸ್ವಲ್ಪ ಕೆಂಪಾಯಿತು. ನೀರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಸಾಕಿದು. ಇದನ್ನು ಇನ್ನು ಆಫ್ ಮಾಡಿಕೊಳ್ತೇನೆ. ಸ್ವಲ್ಪ ತಣ್ಣಿಗೆ ಮತ್ತು ತೆಂಗಿನಕಾಯಿಯನ್ನು ಫ್ರೈ ಮಾಡಿಕೊಳ್ಳುವ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಅಲ್ಲಿ ವಿಸಿಲ್ ಆಯಿತು, 3 ವಿಸಿಲ್ ಆಯಿತು ಫ್ರೆಂಡ್ಸ್. ಇದು ಹುರಿದಂಥದ್ದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಮತ್ತೆ ಕಾಯನ್ನು ಹಾಕಿ ಒಂದು ಸರ್ತಿ ತಿರುಗಿಸಿದರೆ ಸಾಕು. ಈಗ ಕಾಯನ್ನು ಇಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಇಷ್ಟು ಕಾಯನ್ನು ತಗೊಂಡಿದ್ದೀನಿ. ಒಂದು ಅರ್ಧ ಗಡಿ ಆಗೋಷ್ಟು ಕಾಯಿ ಉಂಟು. ಇದನ್ನು ಚೆಂದಕ್ಕೆ ಫ್ರೈ ಮಾಡಿಕೊಡುವ. ಇದನ್ನು ಕೂಡ ಚೆಂದಕ್ಕೆ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದೀಗ ಸಾಕು ಫ್ರೆಂಡ್ಸ್. ಇದನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು ನೋಡಿ, ಹೀಗಾಗಿದೆ. ಇನ್ನಿದಕ್ಕೆ ಕಾಯನ್ನು ಹಾಕಿ ಸ್ವಲ್ಪ 1 ಸುತ್ತು 2 ಸುತ್ತು ತಿರುಗಿಸಿಕೊಳ್ಳುವ ಅಷ್ಟೇ. ಕೊಂಡಿದ್ದೇನೆ. ಇನ್ನು 1 ಸುತ್ತು 2 ಸುತ್ತು ಇದನ್ನು ತಿರುಗಿಸಿ ಬರ್ತೇನೆ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿತ್ತು. ನೋಡಿ, ಇಷ್ಟಾದರೆ ಸಾಕು. ಇನ್ನು 4ರಿಂದ 5 ಸ್ಪೂನು ಎಣ್ಣೆಯನ್ನು ಹಾಕಿಕೊಪ್ಪ. ಒಂದಿಷ್ಟು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಜೀರಿಗೆ ಸ್ವಲ್ಪ ಫ್ರೈ ಆಗಿದೆ.
ಸ್ವಲ್ಪ ಉಳಿಸಿಕೊಂಡಂಥ ನೀರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಈರುಳ್ಳಿ ಚೆಂದ ಫ್ರೈ ಆಗಲಿ. ಇಲ್ಲಿ ಆಗ ಕಡಿಯುವಂಥ ಇದಕ್ಕೆ ಒಂದು ಸಣ್ಣ ತುಂಡು ಹುಳಿಯನ್ನು ಸೇರಿಸಿಕೊಳ್ಬೇಕಿತ್ತು, ನನಗೆ ಬಿಟ್ಟೋಗಿತ್ತು. ಸೊ ಈಗ ಹಾಕ್ತಾ ಇದ್ದೇನೆ ಒಂದು ಸಣ್ಣ ತುಂಡಾಗುವಷ್ಟು ಹುಣಸೆ ಹುಳಿ. ಇದನ್ನು ಇನ್ನೊಮ್ಮೆ ಒಂದು ಸುತ್ತು ತಿರುಗಿಸಿಕೊಳ್ಳುವ. ಹೀಗೆ ಮಾಡಿಕೊಂಡಿದ್ದೇನೆ. ಅಷ್ಟೇ, ಒಂದೇ ಸುತ್ತು ತಿರುಗಿಸಿದ್ದು, ಅದು ಸ್ವಲ್ಪ ಹುಳಿ ಬರಬೇಕಲ್ಲ, ಹಾಗಾಗಿ. ಸೊ ನೋಡಿ, ಹೀಗೆ ಉಂಟದು. ಇದನ್ನು ಚೆಂದ ಫ್ರೈ ಆಗಲಿ. ಈಗ ಹೀಗೆ ಪೀಸ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಬೀಟ್ರೂಟನ್ನು ಸೇರಿಸಿಕೊಳ್ತಾ ಇದ್ದೇನೆ. ಇದು ಚೆಂದ ಬೇಯಬೇಕು ಫ್ರೆಂಡ್ಸ್. ಹುಳಿ ಆಗ ಹಾಕಾಗಿದ್ದರೆ ಈಗಲೂ ಹಾಕ್ಬೋದಿತ್ತು. ಅನ್ನದ ಜೊತೆಗೆಲ್ಲ ತುಂಬ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಬೇಯಲಿ. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಕೊಡ್ತೇನೆ ಇದಕ್ಕೆ. ಸ್ವಲ್ಪ ಬೇಯಲಿಕ್ಕೆ ತಕ್ಕ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಮೇಲಿಂದ ಒಂದಿಷ್ಟು ಸಣ್ಣ ತುಂಡು ಬೆಲ್ಲ ಮತ್ತು ಒಂದು ಸ್ವಲ್ಪ ಅರಿಶಿಣ ಹುಡಿ, ಒಂದಿಷ್ಟು ಅರಿಶಿಣ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೇಕಾಗ್ತದೆ. ಇದು ಚೆಂದ ಬೇಯಲಿ. ಇದನ್ನು ಮುಚ್ಚಿಡುವ. ಸ್ವಲ್ಪ ಹೊತ್ತು ಬಿಟ್ಟು ಆವಾಗ ಕಡಲೆ ಕೂಡ ಬಿಸಿಲು ಹೋಗಿರ್ತದೆ. ಮತ್ತು ಇದನ್ನು ಒಟ್ಟು ಹಾಕುವ. ಇದನ್ನು ಚೆಂದ ಬೇಯಲಿ. ಮುಚ್ಚಿಡ್ತೇನೆ. ಕಡಲೆ ಚೆಂದ ಬೆಂದಿದೆ. ಇಲ್ಲಿ ಇದನ್ನು ಅದರೊಟ್ಟಿಗೆ ಹಾಕಿಕೊಳ್ಳುವ. ಅಂದರೆ ಇದಕ್ಕೆ ಉಪ್ಪು ಹಾಕಲಿಲ್ಲ, ಸೊ ಅದು ಉಪ್ಪು ಹಿಡ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಅದರೊಟ್ಟಿಗೆ ಹಾಕಿದರೆ ಸ್ವಲ್ಪ ಬೇಯ್ತದೆ, ಅದು ಇನ್ನೂ ಚೆಂದ ಮಿಕ್ಸ್ ಆಗ್ತದೆ. ಸೊ ಇದನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೀರು ಬೇಡ ನಮಗೆ, ನೀರು ಹಾಕ್ತಾ ಇಲ್ಲ, ಬರೀ ಕಡಲೆ ಮಾತ್ರ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದನ್ನು ಚೆಂದ ಮಿಕ್ಸ್ ಮಾಡಿ ಚೆಂದ ಬೇಯಲಿ. ಇದು ಸ್ವಲ್ಪ ಬೇಯಲಿ. ಬೀಟ್ರೂಟ್ ಬೆಂದರೆ ಸಾಕು ಫ್ರೆಂಡ್ಸ್. ಬೀಟ್ರೂಟ್ ಬೆಂದಿದೆ ನೋಡಿಕೊಳ್ಳಿ. ಇದನ್ನು ಸ್ವಲ್ಪ ಬೇಯಬೇಕು. ಸೊ ಹಾಗೆ ಇದು ಒಂದು ಸ್ವಲ್ಪ ಹೊತ್ತಾಗಲಿ, ಒಂದು 5 ನಿಮಿಷ ಬೇಯಲಿ. 5 ನಿಮಿಷ ಆಗಲಿ. ಇದು ಸಾಕು ಫ್ರೆಂಡ್ಸ್. ಇನ್ನೀಗ ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಚೆಂದಕ್ಕೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆಂದ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳುವ. ಊಟಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಬರೀ ಊಟಕ್ಕೆ ಅಂತಲ್ಲ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಒಳ್ಳೆ ಗಮ್ಮಂತ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಡುವ. ಅದು ಅಲ್ಲಿಗೆ ಸ್ವಲ್ಪ
ಫ್ರೈ ಆಗಲಿ. ಉಪ್ಪು ಸರಿ ಉಂಟಾ ನೋಡಿಕೊಳ್ಳಿ, ಸರಿ ಇಲ್ಲದಿದ್ದರೆ ಬೇಕಾದರೆ ಉಪ್ಪು ಸೇರಿಸಿಕೊಳ್ಳಿ. ಅನ್ನಕ್ಕಾಗುವಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಉಂಟು ಫ್ರೆಂಡ್ಸ್, ಅದಕ್ಕೆ ಮೇಲಿಂದ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿಕೊಳ್ಳಿ. ನೀವು ಸೇರಿಸಿಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಮೇಲಿಂದ. ಮತ್ತು ಅದು ಮಸಾಲೆ ಹಾಕಿದ್ದಕ್ಕೂ ಕೂಡ ಉಪ್ಪು ಸೆಟ್ ಆಗಬೇಕಷ್ಟೇ, ನೋಡಿಕೊಂಡು ಹಾಕಿಕೊಳ್ಳಿ ಉಪ್ಪು. ಇನ್ನೊಮ್ಮೆ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ. ಇದು ಬರೀ ಸುಕ್ಕದಾಗೆ ಮಾಡುವ ಬದಲು ಇದಕ್ಕೆ ಸ್ವಲ್ಪ ನೀರು ಕೊಟ್ಟು ಇನ್ನೂ ಸ್ವಲ್ಪ ನೀರು ಮಾಡಿದರೆ ಊಟಕ್ಕಿನ್ನೂ ರುಚಿ ಆಗ್ತದೆ. ಸ್ವಲ್ಪ ನೀರು ಕೊಟ್ಟು ಕುದಿಸಿದ್ರೆ ಆಯಿತು. ಆವಾಗ ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಗಸಿಯಾಗೆ ಅದು ಕೂಡ ಒಳ್ಳೆಯದಾಗ್ತದೆ. ಎಲ್ಲ ಮಿಕ್ಸ್ ಆಯಿತು ಅಂತ ಅಂದ್ಕೊಳ್ತೇನೆ. ಇನ್ನು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಹೀಗೆ ಮುಚ್ಚಿಡುವ, ಆವಾಗ ಎಲ್ಲ ಚೆಂದ ಸೆಟ್ ಆಗ್ತದೆ. ಸ್ವಲ್ಪ ಮುಚ್ಚಿಡ್ತೇನೆ, ಸಣ್ಣ ಉರಿಯಲ್ಲೇ ಉಂಟು ಬೆಂಕಿ. ನೋಡಿ ಫ್ರೆಂಡ್ಸ್, ಇದೀಗ ಸಾಕು. ಇದನ್ನು ಚೆಂದ ಮುಗಚ್ಕೊಂಡು ಇಳಿಸುವ. ಬೀಟ್ರೋಟ್ ಕಡಲೆ ಸುಕ್ಕ ರೆಡಿ. ನೋಡಿ, ಒಳ್ಳೆ ಘಮ ಘಮ ಬರ್ತಾ ಉಂಟು ಫ್ರೆಂಡ್ಸ್, ಭಾರಿ ಚೆಂದಾಗಿದೆ, ಟೇಸ್ಟ್ ಕೂಡ ಆಗಿದೆ, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಹಾಗೆ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದಾಯ್ತು. ಈಗ ಅನ್ನದ ಜೊತೆಗೆ ಬೀಟ್ರೋಟ್ ಕಡಲೆ ಸುಕ್ಕ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಹಾಗಾದರೆ ಆಫ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಅನ್ನದ ಜೊತೆಗೆ ಬೀಟ್ರೋಟ್ ಮತ್ತು ಕಡಲೆ ಸುಕ್ಕ, ವಾವ್, ಸೂಪರ್ ಕಾಂಬಿನೇಷನ್. ನೀವು ಕೂಡ ಹಾಗಾದರೆ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ಹಾಕಿ, ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.